ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬು, ಅದು 100 ಅಪ್ಲಿಕೇಶನ್ ಟೆಸ್ಟರ್ ಹುದ್ದೆಗಳು. ಇಲ್ಲಿ ನಿಮಗೆ ಸಂಬಳ 14,000ದಿಂದ 25,000ಕ್ಕೂ ಹೆಚ್ಚು ಸಂಬಳ ಸಿಗುವಂಥ ಪ್ಯಾಕೇಜ್ ಅವೈಲೇಬಲ್ ಇದೆ. ಇದು ಕೂಡ ನೀವು ಮನೆಯಲ್ಲೇ ಕುಳಿತು ಮೊಬೈಲಲ್ಲೇ ಇದು ಕೆಲಸನ ಮಾಡ್ಬೋದು. ಸರಿ, ಇದು ಫ್ಲೆಕ್ಸಿಬಲ್ ಟೈಮು, ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು ಸರ್ಟಿಫಿಕೇಟು, ಮೊಬೈಲ್ ಇದೆಲ್ಲ ತುಂಬ ಕೆಲಸ ಇರುತ್ತೆ. ಇದರಲ್ಲಿ ನಿಮಗೆ ಟ್ರೈನಿಂಗ್ ಕೂಡ ಕೊಡಲಾಗುತ್ತೆ, ಹೌದಲ್ವಾ? ಸರಿ, ಇದು ನಿಮಗೆ ಸ್ಮಾರ್ಟ್ಫೋನು ಬಳಕೆ ಇದೆಯಲ್ಲ, ಅದು ಗೊತ್ತಿದ್ದರೆ ಸಾಕು, ನೀವು ಈ ಕೆಲಸನ ಮಾಡ್ಕೋಬಹುದು. ಸರಿ, ಹಾಗಾದರೆ ಯಾವ ರೀತಿ ಕೆಲಸ ಮಾಡೋದು, ಇದರ ಸ್ಯಾಲ್ರಿ ಪ್ಯಾಕೇಜು, ಅಪ್ಲೈ ಮಾಡುವಂಥ ಲಿಂಕ್ ಎಲ್ಲನೂ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆರ್ಥಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು, ಹೊಸಬ್ರು ಮತ್ತು ಮನೆಯಿಂದಲೇ ಪಾರ್ಟ್ ಟೈಮ್ ಕೆಲಸ ಮಾಡಲು ಬಯಸುವವರಿಗೆ ಒಂದು ಉತ್ತಮ ಅವಕಾಶದ ಬಗ್ಗೆ ತಿಳಿದುಕೊಳ್ಳೋಣ. ಈ ಹುದ್ದೆ ಹೆಸರು 100 ಅಪ್ಲಿಕೇಶನ್ ಟೆಸ್ಟರ್. ಇದು ರಿಮೋಟ್ ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು 100 ಮೊಬೈಲ್ ಹೊಂದಿರುವವರು ಅರ್ಜಿಯನ್ನು ಸಲ್ಲಿಸಬಹುದು. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಈ ಕೆಲಸದಲ್ಲಿ ಏನು ಮಾಡಬೇಕು, ಯಾರು ಅರ್ಜಿಯನ್ನು ಸಲ್ಲಿಸಬೇಕು, ವೇತನ ಎಷ್ಟು ಸಿಗುತ್ತದೆ, ಅಗತ್ಯ ಅರ್ಹತೆಗಳು ಯಾವುವು ಹಾಗೂ ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲರ ಬಗ್ಗೆ ಸರಳವಾಗಿ ತಿಳಿಸಿಕೊಡುತ್ತೇನೆ. 100 ಅಪ್ಲಿಕೇಶನ್ ಟೆಸ್ಟರ್ ಎಂದರೆ ಸ್ನೇಹಿತರೆ, ಯಾವುದೇ ಹೊಸ ಮೊಬೈಲ್ ಅಪ್ಲಿಕೇಶನ್ ಜನರಿಗೆ ಬಿಡುಗಡೆ ಮಾಡುವ ಮೊದಲು ಅದು ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವ ಅಗತ್ಯವಿರುತ್ತದೆ. ಈ ಪರೀಕ್ಷೆ ಮಾಡುವ ವ್ಯಕ್ತಿಯನ್ನೇ ಅಪ್ಲಿಕೇಶನ್ ಟೆಸ್ಟರ್ ಎಂದು ಕರೆಯುತ್ತಾರೆ. ಅಂದರೆ ನೀವು ಕಂಪನಿಯು ನೀಡುವ 100 ಅಪ್ಲಿಕೇಶನನ್ನು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿ ಅದರ ವಿವಿಧ ಫೀಚರ್ಗಳನ್ನು ಬಳಸಬೇಕು. ನಂತರ ಯಾವುದೇ ಸಮಸ್ಯೆಗಳು ಕಂಡುಬಂದರೆ ಕಂಪನಿಗೆ ತಿಳಿಸಬೇಕು. ಕಂಪನಿ ಬಗ್ಗೆ ಈ ಹುದ್ದೆಯನ್ನು ಮ್ಯಾಕ್ಸ್ MDR ಎಂಬ ಸಂಸ್ಥೆ ಪ್ರಕಟಿಸಿದ್ದು, ಕಂಪನಿಯು 100 ಬಳಕೆದಾರರನ್ನು ತಮ್ಮ ರಿಮೋಟ್ ಟೆಸ್ಟಿಂಗ್ ತಂಡಕ್ಕೆ ಸೇರಿಸಿಕೊಳ್ಳಲು ಹುಡುಕುತ್ತಿದೆ. ಆಯ್ಕೆಯಾದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಟೆಸ್ಟಿಂಗ್, ಯೂಸರ್ ಎಕ್ಸ್ಪೀರಿಯನ್ಸ್ ಫೀಡ್ಬ್ಯಾಕ್ ಹಾಗೂ ಹೊಸ ಫೀಚರ್ ಪರೀಕ್ಷೆ ಮಾಡುವ ಜವಾಬ್ದಾರಿ ಹೊಂದಿರುತ್ತಾರೆ. ಕೆಲಸದ ಸ್ಥಳ: ಈ ಕೆಲಸ ಸಂಪೂರ್ಣವಾಗಿ ರಿಮೋಟ್ ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ದು, ಅಂದರೆ ನೀವು ಮನೆಯಿಂದಲೇ ಕೆಲಸವನ್ನು ಮಾಡಬಹುದು. ಯಾವುದೇ ನಗರ ಅಥವಾ ರಾಜ್ಯಕ್ಕೆ ಹೋಗುವಂಥ ಅಗತ್ಯವಿಲ್ಲ. 100 ಮೊಬೈಲ್ ಮತ್ತು ಇಂಟರ್ನೆಟ್ ಇದ್ದರೆ ಸಾಕು, ನೀವು ಈ ಕೆಲಸವನ್ನು ಮಾಡಬಹುದು. ಹುದ್ದೆಯ ಪ್ರಕಾರ ಈ ಉದ್ಯೋಗವನ್ನು ಪಾರ್ಟ್ ಟೈಮ್ ಜಾಬು, ಫ್ರೀಲ್ಯಾನ್ಸ್ ಜಾಬು, ಕಾಂಟ್ರಾಕ್ಟ್ ಬೇಸ್ಡ್ ಜಾಬು, ಸ್ಟೂಡೆಂಟ್ ಫ್ರೆಂಡ್ಲಿ ಜಾಬ್ ಅಂತ ಹೇಳ್ತಾರೆ. ಅಂದರೆ ಕಾಲೇಜು ವಿದ್ಯಾರ್ಥಿಗಳು, ಗೃಹಿಣಿಯರು, ಹೊಸಬರು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವರು, ಹೆಚ್ಚುವರಿ ಆದಾಯ ಬಯಸುವವರು ಈ ಕೆಲಸವನ್ನು ಬಳಸಿಕೊಳ್ಳಬಹುದು. ಇಲ್ಲಿ ಜವಾಬ್ದಾರಿಗಳು: ಈ ಕೆಲಸದಲ್ಲಿ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಬೇಕು. ಕಂಪನಿ ನೀಡುವ 100 ಅಪ್ಲಿಕೇಶನನ್ನು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಬೇಕು. ಅಪ್ಲಿಕೇಶನ್ ಟೆಸ್ಟಿಂಗ್ ಅಂದರೆ ಅಪ್ಲಿಕೇಶನ್ ಎಲ್ಲ ಫೀಚರ್ಗಳ ಬಳಕೆ ಪರೀಕ್ಷಿಸಬೇಕು. ಬಗ್ ರಿಪೋರ್ಟ್ ಮಾಡಬೇಕು. ಯಾವುದೇ ಎರರ್, ಕ್ರ್ಯಾಶ್ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಕಂಡುಬಂದರೆ ಅದನ್ನು ಕಂಪನಿಗೆ ತಿಳಿಸಬೇಕು ಮತ್ತು ಫೀಡ್ಬ್ಯಾಕ್ ನೀಡುವುದು. ಬಳಕೆದಾರರಿಗೆ ಅಪ್ಲಿಕೇಶನ್ ಬಳಸಲು ಸುಲಭವಿದೆ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕು. ಹಾಗೆ ನ್ಯೂ ಫೀಚರು ಟೆಸ್ಟ್ ಮಾಡೋದು. ಕಂಪನಿ ಬಿಡುಗಡೆ ಮಾಡುವ ಹೊಸ ಫೀಚರ್ಗಳನ್ನು ಪರೀಕ್ಷಿಸಿ ವರದಿಯನ್ನು ಸಲ್ಲಿಸಬೇಕು. ಅಸೈನ್ಡ್ ಟಾಸ್ಕ್ಸ್ ಕಂಪ್ಲೀಟ್ ಮಾಡುವುದು. ಕಂಪನಿ ನೀಡುವ ಪರೀಕ್ಷಾ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದು. ಅರ್ಜಿಯನ್ನು ಸಲ್ಲಿಸಲು ಅಗತ್ಯ ಅರ್ಹತೆಗಳು: ಈ ಕೆಲಸಕ್ಕೆ ಹೆಚ್ಚಿನ ವಿದ್ಯಾರ್ಹತೆ ಅಗತ್ಯವಿಲ್ಲ, ಆದರೆ ಕೆಳಗಿನ ಅಂಶಗಳು ಇರಬೇಕು. ಅಂದರೆ ನಿಮ್ಮ ಹತ್ರ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಇರಬೇಕು ಮತ್ತು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಕೂಡ ಇರಬೇಕು. ಹಾಗೆ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ಮೂಲಭೂತ ಜ್ಞಾನ ಇರಬೇಕು. ಕಮ್ಯುನಿಕೇಷನ್ ಸ್ಕಿಲ್ಲು ಕೂಡ ಇರಬೇಕು. ಸಮಯಕ್ಕೆ ಸರಿಯಾಗಿ ಫೀಡ್ಬ್ಯಾಕ್ ನೀಡುವಂಥ ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಇರಬೇಕು. ಪ್ರಿಪೇರ್ಡ್ ಕ್ವಾಲಿಫಿಕೇಷನ್: 100 ಅಪ್ಲಿಕೇಶನ್ ಬಳಸಿದ ಅನುಭವ, ಟೆಕ್ನಾಲಜಿ ಬಗ್ಗೆ ಆಸಕ್ತಿ, ಡೀಟೇಲ್ ಅಬ್ಸರ್ವೇಷನ್ ಸ್ಕಿಲ್ಲು, ಟೆಸ್ಟಿಂಗ್ ಬಗ್ಗೆ ಆಸಕ್ತಿ ಇರಬೇಕು. ಓಕೆ, ಫ್ರೆಷರ್ಸ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈ ಉದ್ಯೋಗದ ಅತ್ಯಂತ ದೊಡ್ಡ ವಿಶೇಷತೆ ಎಂದರೆ ಫ್ರೆಷರ್ಸ್ ವೆಲ್ಕಮ್ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಂದರೆ ಯಾವುದೇ ಪೂರ್ವ ಅನುಭವ ಇಲ್ಲದಿದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು. ವಿದ್ಯಾರ್ಥಿಗಳು ಮತ್ತು ಹೊಸದಾಗಿ ಉದ್ಯೋಗ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಇದು ಒಂದು ಉತ್ತಮ ಅವಕಾಶ ಅಂತ ಹೇಳಬಹುದು. ಕಂಪನಿ ನೀಡುವ ಮಾಹಿತಿಯ ಪ್ರಕಾರ ನಿಮಗೆ ತಿಂಗಳಿಗೆ 14,000ದಿಂದ 25,000ವರೆಗೆ ಸಂಬಳ ಕೊಡಬಹುದು. ಆದರೆ ಇವು ನೀವು ಪೂರ್ಣಗೊಳಿಸುವ ಟಾಸ್ಕು, ಟೆಸ್ಟಿಂಗು, ಪಾರ್ಟಿಸಿಪೇಷನು, ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಬದಲಾಗಬಹುದು. ಹೆಚ್ಚು ಕೆಲಸ ಮಾಡಿದವರಿಗೆ ಹೆಚ್ಚಿನ ಆದಾಯ ಗಳಿಸುವಂಥ ಅವಕಾಶ ಕೂಡ ಇಲ್ಲಿ ಲಭ್ಯವಿದೆ. ದೊರೆಯುವಂಥ ಸೌಲಭ್ಯಗಳು: ಫ್ಲೆಕ್ಸಿಬಲ್ ಶೆಡ್ಯೂಲ್, ವರ್ಕ್ ಫ್ರಮ್ ಹೋಮ್, ಸೆಲ್ ಫೋನ್ ರೀಇಂಬೋರ್ಸ್ಮೆಂಟು, ಕೆಲವು ಸಂದರ್ಭಗಳಲ್ಲಿ ಮೊಬೈಲ್ ವೆಚ್ಚಕ್ಕೆ ಸಹಾಯ ಕೂಡ ದೊರೆಯಬಹುದು.
ಪೇಯ್ಡ್ ಸಿಕ್ ಟೈಮು, ಅನಾರೋಗ್ಯದ ಸಂದರ್ಭಗಳಲ್ಲಿ ನಿಮಗೆ ಪೇಯ್ಡ್ ಟೈಮ್ ಆಫ್ ಕೂಡ ಕೆಲವು ರಜಾ ಸೌಲಭ್ಯಗಳು ಕೂಡ ಇರುತ್ತೆ ಮತ್ತು ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡಲಾಗುತ್ತೆ. ಉತ್ತಮ ಕಾರ್ಯಕ್ಷಮತೆ ತೋರಿದವರಿಗೆ ಸರ್ಟಿಫಿಕೇಟ್ ನೀಡುವಂಥ ಅವಕಾಶ ಇದೆ. ಲಾಂಗ್ ಟರ್ಮ್ ಕೊಲಬರೇಷನು, ಭವಿಷ್ಯದಲ್ಲಿ ಕಂಪನಿಯೊಂದಿಗೆ ಪರ್ಮನೆಂಟ್ ಆಗಿ ಕೆಲಸ ಮಾಡುವಂಥ ಅವಕಾಶ ಕೂಡ ಸಿಗಬಹುದು. ಯಾರಿಗೆ ಈ ಕೆಲಸ ಸೂಕ್ತ ಅಂದರೆ ಕಾಲೇಜು ವಿದ್ಯಾರ್ಥಿಗಳು, ಗೃಹಿಣಿಯರು, ಹೊಸಬರು, ಆಂಡ್ರಾಯ್ಡ್ ಮೊಬೈಲ್ ಬಳಕೆದಾರರು, ವರ್ಕ್ ಫ್ರಮ್ ಹೋಮ್ ಕೆಲಸ ಹುಡುಕುತ್ತಿರುವವರು, ಹೆಚ್ಚುವರಿ ಆದಾಯ ಗಳಿಸಲು ಬಯಸುವವರು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸುವ ವಿಧಾನ: ಈ ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು ಕಂಪನಿಯು ನೀಡಿದಂಥ ಅಧಿಕೃತ ಜಾಬ್ ಅಪ್ಲಿಕೇಶನ್ ಪ್ಲ್ಯಾಟ್ಫಾರ್ಮ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ಕಂಪನಿ ಅಭ್ಯರ್ಥಿಗಳ ವಿವರಗಳನ್ನು ಪರಿಶೀಲಿಸುತ್ತದೆ. ಅಂದರೆ ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳನ್ನು ಆನ್ ಬೋರ್ಡಿಂಗ್ ಪ್ರೊಸೆಸಿಂಗಾಗಿ ಸಂಪರ್ಕಿಸಲಾಗುತ್ತದೆ. ಪ್ರಮುಖ ಸಲಹೆ: ಸ್ನೇಹಿತರೆ, ಯಾವುದೇ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಅರ್ಜಿ ಸಲ್ಲಿಸುವ ಮೊದಲು ಕಂಪನಿಯ ಅಧಿಕೃತ ಮಾಹಿತಿ, ನಿಯಮಗಳು ಮತ್ತು ಷರತ್ತುಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ಯಾವುದೇ ಹಣ ಪಾವತಿಸಲು ಕೇಳಿದರೆ ಜಾಗರೂಕರಾಗಿರಿ. ಅಧಿಕೃತ ವೇದಿಕೆಗಳ ಮೂಲಕ ಅರ್ಜಿಯನ್ನು ಸಲ್ಲಿಸಿ. ಕೊನೆಯ ಮಾತು: ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಹೊಂದಿರುವವರು, ಪಾರ್ಟ್ ಟೈಮ್ ಆದಾಯ ಹುಡುಕುತ್ತಿರುವವರು, ಅಪ್ಲಿಕೇಶನ್ ಟೆಸ್ಟಿಂಗ್ನಲ್ಲಿ ಕ್ಷೇತ್ರದಲ್ಲಿ ಅನುಭವ ಪಡೆಯಲು ಬಯಸುವವರಿಗೆ ಇದು ಒಂದು ಒಳ್ಳೆಯ ಉದ್ಯೋಗಾವಕಾಶ ಅಂತ ಹೇಳಬಹುದು. ನಿಮಗೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಲಿಂಕು, ನಿಮಗೆ ಡಿಸ್ಕ್ರಿಪ್ಷನು ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಲಿಂಕ್ ಅಂತ ಟೈಪ್ ಮಾಡಿ ನಿಮಗೆ ಲಿಂಕನ್ನು ಕೊಡಲಾಗುತ್ತೆ. ಇಲ್ಲಾಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮನ್ನು ಫಾಲೋ ಮಾಡಿ, ಅಲ್ಲಿ ಕೂಡ ಲಿಂಕನ್ನು ಶೇರ್ ಮಾಡಲಾಗುತ್ತೆ. ಓಕೆ, ನೀವು ಈಸಿಯಾಗಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.